ನಮಸ್ಕಾರ ನಮಸ್ಕಾರ. ಕೇಂದ್ರ ಸಚಿವರಾದಂಥ ಸೋದರಿ ಶಿವಭಕ್ತನವರೇ, ಕೃಷ್ಣ ಬೈರೇಗೌಡರೇ, ವಿಶ್ವನಾಥ್ ಅವರೇ, ನಮ್ಮ ಹಿರಿಯರಾದಂಥ ಜಾವ್ ಸಾಹೇಬ್ರೆ, ಶ್ರೀನಿವಾಸ್ ಅವರೇ, ಎಲ್ಲ ಅಧಿಕಾರಿಗಳೇ, ಮಾಧ್ಯಮ ಮಿತ್ರರೇ, ಎಲ್ಲ ಸ್ವಚ್ಛತೆಗೆ ಶಕ್ತಿ ಕೊಡಬೇಕು ಅಂತೇಳಿ ಬಂದಂಥ ಎಲ್ಲ ಮುಖಂಡರುಗಳೇ, ಮಹಾತ್ಮ ಗಾಂಧೀಜಿಯವರು ಸ್ವಚ್ಛತೆಯೇ ದೇವರು ಅಂತ ಹೇಳಿ ನಮಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ರಾಜೀವ್ ಗಾಂಧಿಯವರು ನಿಮ್ಮ ಮನೆ ಮುಂದೆ ಸ್ವಚ್ಛತೆ ಮಾಡಿದರೆ ಬೀದಿ ಸ್ವಚ್ಛವಾಗ್ತದೆ, ಬೀದಿ ಸ್ವಚ್ಛ ಆದರೆ ಊರು ಸ್ವಚ್ಛ ಆಗ್ತದೆ, ಊರು ಸ್ವಚ್ಛ ಆದರೆ ನಾಡು ಸ್ವಚ್ಛ ಆಗ್ತದೆ ಅಂತ ಹೇಳಿ ಅವರು ಕೂಡ ಕೆಲವು ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶನ ಕೊಟ್ಟರು. ಬೆಂಗಳೂರಿನ ಸ್ವಚ್ಛತೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ, ಆದರೆ ನಿಮ್ಮ ಬೆಂಗಳೂರನ್ನ ಕಾಪಾಡಬೇಕಾದ್ದು ನಿಮ್ಮ ಕರ್ತವ್ಯ. ಬೆಂಗಳೂರು ಸರ್ಕಾರ, ಬೆಂಗಳೂರಿನ ಆಸ್ತಿ ನಮ್ದಲ್ಲ, ಬೆಂಗಳೂರಿನ ಆಸ್ತಿ ಸರ್ಕಾರದಲ್ಲ, ಬೆಂಗಳೂರಿನ ಆಸ್ತಿ ನಿಮ್ಮ ಆಸ್ತಿ. ನಿಮ್ಮ ಆಸ್ತಿಯನ್ನ ಕಾಪಾಡಬೇಕು ಅಂತ ಹೇಳಿ ಈ ಒಂದು ದೊಡ್ಡ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ. ನಾನು ಪ್ರಾರಂಭದಲ್ಲಿ ಎಲ್ಲ ವೆಹಿಕಲ್ಸ್ ಅವರು ಯಾರು ತೆಗೆದುಕೊಂಡು ಡಂಪ್ ಮಾಡಿದ್ರು, ಅವರೆಲ್ಲರೂ ಕೂಡ ಪೊಲೀಸ್ ಅವ್ರಿಗೆ ಹೇಳಿ ಎಲ್ಲರೂ ಕೂಡ ನೋಟಿಸ್ ಕೂಡ ಇಶ್ಯೂ ಮಾಡಿಸಿದೆ, ಕ್ಯಾಮ್ರಾಗಳಿಟ್ಟು ಎಲ್ಲ ಮಾಡಿದ್ರು. ಒಂದು 15 ದಿನ ಕಂಟ್ರೋಲ್ ಇತ್ತು. ಅದಾದ್ಮೇಲೆ ತಿರ್ಗಾ ಯಥಾಸ್ಥಿತಿ ಮಾಡ್ಕೊಂಡು ಬಂದಿದ್ದಾರೆ. ಈಗೂ ಕೂಡ ನಾನು ಪೊಲೀಸ್ ಅವ್ರಿಗೆ ಹೇಳ್ತಾ ಇದ್ದೇನೆ, ಯಾರು ಆ ರೀತಿ ಕಟ್ಟಡವನ್ನ ಪರ್ಮಿಷನ್ ಇದನ್ನ ತ್ಯಾಜ್ಯವನ್ನ ಪರ್ಮಿಷನ್ ಇಲ್ಲದೆ ನಿಮ್ಮ ಜಾಗದಲ್ಲಿ ನೀವೇನ್ ಗುರ್ತು ಮಾಡಿದ್ದೀರಿ ಆ ಜಾಗದಲ್ಲಿ ಹಾಕ್ಲಿಲ್ಲ ಅಂದ್ರೆ ಆ ವಾಹನಗಳನ್ನ ಸೀಸ್ ಮಾಡುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಕಟ್ಟಪ್ಪಣೆಯನ್ನ ಅವ್ರಿಗೆ ಕೊಡ್ಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಅವರೇ ಎತ್ಕೊಂಡೋಗಿ ಹಾಕೋರೆಲ್ಲ. ಸೊ ಅದು ಬಹಳ ಜಾಗೃತಿಯಿಂದ ಇರಬೇಕು. ಇದು ನಾವು ನಾಗರಿಕರಿಗೆ ಸಿವಿಲ್ ಸೆನ್ಸ್ ನಾವು ತರಬೇಕು, ಜನರ ನಾಗರಿಕರನ್ನೇ ಇದು ಉಳಿಸ್ಕೊಳ್ಬೇಕು. ಈಗ ತಾನೇ ಕೃಷ್ಣ ಬೈರೇಗೌಡರು ಹೇಳಿದ್ರು, ನಾನು ಅದಕ್ಕಾಲೆ ಒಂದು ಮಾರ್ಗದರ್ಶನವನ್ನು ಈಗಾಗಲೇ ಕೊಟ್ಟಿದ್ದೇನೆ. BDA ಆಗಲಿ ಯಾವುದೇ ಕಾರ್ಪೊರೇಷನ್ ಸೈಟ್ ಆಗಲಿ 5 ವರ್ಷದೊಳಗೆ ಅವರು ಮನೆಯನ್ನ ಕಟ್ಕೊಳ್ಬೇಕು. 5 ವರ್ಷದಲ್ಲಿ ಮನೆ ಕಟ್ಟಲಿಲ್ಲ, ಒಂದು ಸ್ವಚ್ಛತೆಯನ್ನ ಅವತ್ತಿಂದಲೇ ಅವ್ರು ಕಾಪಾಡಬೇಕು. ಒಂದು ಮನೆಯನ್ನ ಕಟ್ಟಲಿಲ್ಲ ಅಂದ್ರೆ ಅದಕ್ಕೆ ಡಬಲ್ ಟ್ಯಾಕ್ಸ್ ಸಿಸ್ಟಮು, ಇಲ್ಲ ಅಂದ್ರೆ ವಾಪಸ್ ಸೈಟ್ ಅನ್ನ ಪಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ಕೆಲವು ಜಾಗಗಳನ್ನ ನಿಗದಿ ಮಾಡ್ತೇವೆ, ನಿಗದಿ ಮಾಡಿ ನಿಮ್ಗೂ ಜಾಗಗಳನ್ನ ಕೊಡ್ತೇವೆ, ಬೀದಿ ವ್ಯಾಪಾರದವ್ರು ಇರಬೇಕು, ನಾನು ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ಹಂಗಂತ ಹೇಳಿ ಪಾದಚಾರಿಗಳಿಗೆ, ವೆಹಿಕಲ್ಗಳಿಗೆ ಮಾಡ್ಲಿಕ್ಕೆ, ಮೂವ್ಮೆಂಟ್ ಮಾಡ್ಲಿಕ್ಕೆ ತೊಂದರೆ ಆಗೋ ರೀತಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ, ನಮ್ಮ ಶಿವಭಕ್ತವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಏನು ನಡೀತಾ ಇದೆ, ಇದು ಬೆಂಗಳೂರಲ್ಲ ಇಡೀ ರಾಜ್ಯಕ್ಕೆ ಇದೊಂದು ಮಾದರಿಯಾಗಿ ಎಲ್ಲ ಶಾಸಕರು ಕೂಡ ಅವರ ಕ್ಷೇತ್ರದಲ್ಲಿ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ನಮ್ರತೆಯಿಂದ ನಾನು ಮನವಿ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ನಾನು ಮಾಡ್ತೇನೆ. ಇದು ನಿಮ್ಮ ಬೆಂಗಳೂರು, ನಿಮ್ಮ ಮನೆ, ಇಡೀ ದೇಶ ನಿಮ್ಮನ್ನ ಗಮನಿಸ್ತಾ ಇದೆ. ಇಡೀ ಅನೇಕ ರಾಷ್ಟ್ರೀಯ ನಾಯಕರುಗಳೆಲ್ಲ ಇದಕ್ಕೆ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಹಿಂದೆ ಎಲ್ಲ. ಸೊ ಅದನ್ನ ಮುಂದುವರಿಸ್ಕೊಂಡು ಹೋಗೋಣ. ಸೊ ನಿಮ್ಮೆಲ್ಲರೂ ಕೂಡ ಬೆಂಗಳೂರಿನ ಸ್ವಚ್ಛತೆ ಕಾಪಾಡಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡಬೇಕಾದ್ದು ನಿಮ್ಮ ನಮ್ಮೆಲ್ಲರ ಕರ್ತವ್ಯ. ನನ್ನ ಮಾಧ್ಯಮ ಸ್ನೇಹಿತರು ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಕೆಲವರು ಬೇಕಾದಷ್ಟು ನಮ್ಗೆ ಫೋಟೋಗಳೆಲ್ಲ ಹಾಕ್ತಾ ಇರ್ತಾರೆ, ಪ್ರಿಂಟ್ ಆಗ್ತಾ ಇರ್ತಾರೆ, ರಸ್ತೆಯಲ್ಲೆಲ್ಲ ಒಂದ್ ಕಡೆ ಆಗ್ತಾ ಇರ್ತಾರೆ. ಇದು ಎಲ್ಲಾ ನಗರಗಳಲ್ಲೂ ನೋಡಿದ್ದೇನೆ, ಬೆಂಗಳೂರಲ್ಲ, ಡೆಲ್ಲಿಲೂ ನೋಡಿದ್ದೀನಿ, ಮುಂಬೈಲೂ ನೋಡಿದ್ದೀನಿ, ಎಲ್ಲಾ ಕಡೆ ನೋಡ್ತಾ ಇದ್ದೀನಿ ರೋಡ್ ಪಕ್ಕ ತಂದು ಮಿಸ್ ಹಾಕಂತದ್ದು. ಆದ್ರೂ ಕೂಡ ಬಹಳ ವರ್ಷ ಆಯ್ತು ನಮ್ಗೆ ಈ ಸ್ವಚ್ಛತೆ ಬಗ್ಗೆ, ಈ ತ್ಯಾಜ್ಯದ ಬಗ್ಗೆ ಬೇಕಾದಷ್ಟು ಕೋರ್ಟು, ಬೇಕಾದಷ್ಟು ಸಮಸ್ಯೆ ಇತ್ತು. ಅಡಾಪ್ಟ್ ಮಾಡ್ಕೊಂಡು ಈ ಸ್ವಚ್ಛತೆನ ನೀವು ಕಾಪಾಡ್ಕೊಂಡು ಹೋಗುವಂತ ಒಂದು ಕಾರ್ಯಕ್ರಮವನ್ನು ನೀವು ರೂಪಿಸಬೇಕು ಅಂತ ಹೇಳಿ ನಾನು ಪ್ರಾರ್ಥಿಸಿ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಬಹಳ ಸಂತೋಷದಿಂದ ಕೊಟ್ಟಿದ್ದೇನೆ. ಎಲ್ಲರಿಗೂ ನಮಸ್ಕಾರ.